ಎಲ್ರಿಗೂ ಇದೊಂಥರ ತುಂಬ ಕುತೂಹಲಕರವಾದ ವಿಷಯ. ಹಿಂಗಿದು ಶಕ್ತಿ ಇದೆ ಇಲ್ಲ ಅಂತ ಯಾವ ತಗೊಂಡು ಯಾವ ಫ್ಯಾಕ್ಟ್ರಿಗೆ ಚೆಕ್ ಮಾಡಿಸೋದು, ಇದನ್ನ ಎಲ್ಲೋ ಹೋಗೋದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆದರೆ ನಾವು ಕೈಯಲ್ಲಿ ಆಗೋಲ್ಲ, ಅದು ತಿಳ್ಕೊಳ್ಳೋಕ್ಕೂ ಆಗಲ್ಲ, ಆದರೂ ನಾವು ಪ್ರಯತ್ನ ಮಾಡ್ತೀವಿ. ಏನನ್ನು, ನಮ್ಗೆ ಯಾಕೆ ಈ ಸಮಸ್ಯೆ? ಸೊ ಹಾಗೆ ಅದರಲ್ಲಿ ಸಮಸ್ಯೆ ಅನ್ನೋದ್ರ ಮೂಲ ಏನು ಅಂದರೆ, ನಾವು ನಿಂತಿರುವ, ಕೂತಿರುವ, ಮಲಗಿರುವ, ಕಟ್ಟುತ್ತಿರುವ ಮಣ್ಣಿನ ಸೊಗಡಿನ ಮೇಲೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ವೈಪರೀತ್ಯಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ 1 ಗಂಟೆಗೆ 1 ಸಲ ಫಿಲ್ಟ್ರೇಷನ್ ಅಂದರೆ ನಮ್ಮ ಬ್ಲಡ್ಡು ಚೇಂಜಸ್ ಆಗ್ತಾ ಹೋಗುತ್ತೆ, 1 ಅವರ್ 1 ಸಲ. ಹಾಗೆ ನಮ್ಮ ಭೂಮಿಯಲ್ಲೂ ಕೂಡ ಬದಲಾವಣೆ ಆಗ್ತಾನೆ ಹೋಗುತ್ತೆ, ಅದು ನಿಲ್ಲಲ್ಲ. ಯಾಕೆಂದರೆ ಸುತ್ತೋದು ಅದ್ರ ಕೆಲಸ. ಬಟ್ ನಾವು ಸುತ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನಮಗೇನಾಗಿದೆ ಅಂದರೆ ಎಲ್ಲವೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಭೂಮಿ ತಿರುಗ್ತಾ ಇದೆ ಅಂದಮೇಲೆ ನಾವೇನು ಮಾಡಬೇಕು? ನಾವು ತಿರುಗೋಕ್ಕಾಗತ್ತಾ? ಪ್ರಶ್ನೆ ಬರುತ್ತೆ. ತಿರುಗೋದು ಬೇಡ, ಅದು ತಿರುಗೋದನ್ನು ಗಮನಿಸ್ಕೊಂಡು ಸಾಕು ಅಲ್ವಾ? ನಮ್ಮಲ್ಲಿ ನಾವೇನು ಮಾಡೋಣ? ಭೂಮಿ ತಾನೇ ತಿರುಗುತ್ತೆ, ಅದು ನಾವೇನು ಮಾಡೋಕ್ಕಾಗುತ್ತದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಅದಕ್ಕೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಕ್ಕಂಥ ಅಭ್ಯಾಸ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇದೇ ಕಾರಣ. ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಹಾಕು, 7 ಹಾಕು, 11 ಹಾಕು ಅಂತ ಹೇಳ್ತಾರೆ. ಇದರ ಅರ್ಥ ಭೂಮಿ ಸತ್ಯ ತಿಳ್ಕೊಳ್ರಪ್ಪ ಅಂತಕ್ಕಂತಹ ಒಂದು ವಿಚಾರ. ಎರಡನೇದು, ಸಾಕಷ್ಟು ಜನಗಳು ಓಡಾಡಿರ್ತಕ್ಕಂಥ ಜಾಗದಲ್ಲಿ ಅವರ ಕಾಲಿಟ್ಟಂಥ ಜಾಗದಲ್ಲಿ ನಿಮ್ಮ ಕಾಲಿಟ್ಟಾಗ ಆ ಭೂಮಿಯಲ್ಲಿರ್ತಕ್ಕಂಥ ಎನರ್ಜಿ ಚಾರ್ಜಿಂಗ್ ಆಗುತ್ತೆ, ನಮ್ಮ ದೇಹಕ್ಕೆ ಚಾರ್ಜಿಂಗ್ ಆಗುತ್ತೆ. ಅದು ಆ ಕಲ್ಲು ಮಣ್ಣು ಏನಿರುತ್ತೆ, ಆ ನೆಲ, ಅದು ನಮ್ಮ ದೇಹಕ್ಕೂ ತುಂಬ ಸಪೋರ್ಟಿವ್ ಕೊಟ್ಟಾಗ, ಹಬ್ಬ ನನ್ನ ದೇವಸ್ಥಾನಕ್ಕೂ ಸ್ವಲ್ಪ ನೆಮ್ಮದಿ ಆಯಿತು.